ಮಿತ್ರರೇ ನಮಸ್ಕಾರ. ಮಿತ್ರರೇ, ಅನೇಕರು ಕಮೆಂಟ್ ಹಾಕ್ತಾ ಇದ್ರು, ಸಿಟಿ ರವಿ ಕೇಸ್ ಏನಾಯ್ತು? ಸಿಟಿ ರವಿ ಕೇಸನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಅಂತ ಸರ್ಕಾರ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇತ್ತಲ್ಲ, ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ? ಸಿಒಡಿ ಏನ್ ತನಿಖೆ ಮಾಡ್ತಾ ಇದೆ? ಬಸವರಾಜ ಹೊರಟ್ಟಿ ಸಿಒಡಿಗೆ ಅನುಮತಿಯನ್ನ ಕೊಟ್ರಾ ಇಲ್ವಾ? ಹೀಗೆ ಅನೇಕ ಪ್ರಶ್ನೆಗಳು ಅನೇಕರಿಗಿದೆ. ಮಿತ್ರರೇ, ಒಂದು ಹಂತದಲ್ಲಿ ನೋಡಿದ್ರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ಪ್ರಕರಣ ಏನಿದೆ, ಈ ಇಡೀ ಪ್ರಕರಣ ಹಳ್ಳ ಹಿಡಿದು ಹೋಗಿದೆ. ಬಸವರಾಜ ಹೊರಟ್ಟಿ ಅವರ ಒಂದು ನಿರ್ಧಾರದಿಂದಾಗಿ ಈ ಇಡೀ ಪ್ರಕರಣಕ್ಕೆ ಮುಂದೇನು ದೊಡ್ಡ ತಿರುವು ಸಿಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಹಾಗಾದ್ರೆ ಏನಾಗಿದೆ? ಇಡೀ ಕೇಸ್ ಯಾವ ಕಂಡೀಷನ್ನಲ್ಲಿದೆ? ಸಿಒಡಿ ಏನು ತನಿಖೆ ಮಾಡ್ತಾ ಇದೆ? ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಾವು ಪ್ರತಿಷ್ಠೆಗೆ ಬಿದ್ದಂತಹ ಸಂದರ್ಭದಲ್ಲಿ ಕಾನೂನು ಹೇಗಿದೆ, ಅದು ನಮ್ಮ ಸಹಾಯಕ್ಕೆ ಬರುತ್ತಾ ಇಲ್ವಾ, ಇದ್ಯಾವುದು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ಅದರ ಅನುಭವ ಇದ್ದಂಥವರೇ ಎಡುತ್ತಾರೆ. ಇದು ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸರ್ಕಾರದ ನಡವಳಿಕೆಯನ್ನು ನೋಡಿದ್ರೆ ಹಾಗೆ ಅನ್ಸುತ್ತೆ. ಬೆಳಗಾವಿ ಅಧಿವೇಶನದ ಕೊನೆಯ ದಿನ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಅವಾಚ್ಯ ಶಬ್ದಗಳಿಂದ ಒಂದಷ್ಟು ವಾಕ್ಸಮರ ಆಯಿತು. ಸಿಟಿ ರವಿಗೆ ಅವರು ಕೊಲೆಗಡುಕ ಅಂತ ಹೇಳೋದ್ರಂತೆ, ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ಬಳಸಿದ್ರು ಅನ್ನುವಂಥ ಆರೋಪ. ಇದಾದ ಮೇಲೆ ಏನೇನಾಯ್ತು ಅಂತ ನೀವೆಲ್ಲ ನೋಡಿದ್ರಿ. ದೊಡ್ಡ ಹಂಗಾಮವೇ ಸೃಷ್ಟಿಯಾಯಿತು. ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿ ರಾತ್ರಿ ಪೂರ್ತಿ ಓಡಾಡಿಸಲಾಯಿತು. ಇಡೀ ರಾಜ್ಯ ನೋಡ್ಬಿಟ್ಟಿದೆ. ಅದಾದ ಮೇಲೆ ಹೈಕೋರ್ಟ್ಗೆ ಈ ಪ್ರಕರಣ ಹೋಯಿತು. ಹೈಕೋರ್ಟ್ನಲ್ಲಿ ಸಿಟಿ ರವಿ ಅವರನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕು, ಅವರನ್ನು ಅರೆಸ್ಟ್ ಮಾಡಿದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ತೀರ್ಪು ಬಂತು. ಮಿತ್ರರೇ, ಅಷ್ಟಕ್ಕೆ ಸರ್ಕಾರ ಸುಮ್ಮನಾಗಿದ್ರೆ ಒಂದ್ ಸ್ವಲ್ಪ ಮರ್ಯಾದೆ ಉಳಿತಾ ಇತ್ತು. ಹೌದಪ್ಪ, ಇಲ್ಲಿ ಟೆಕ್ನಿಕಲ್ ಒಂದಷ್ಟು ಎರರ್ಸ್ ಇದೆ, ಹೀಗಾಗಿ ಸರ್ಕಾರಕ್ಕೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪರಿಷತ್ನಲ್ಲಾದಂತಹ ಘಟನೆ, ಪರಿಷತ್ನಲ್ಲಿ ಸಭಾಪತಿ ಇರುವಂತಹದ್ದು ಬಸವರಾಜ ಹೊರಟ್ಟಿ ಮೂಲತಃ ಬಿಜೆಪಿಯವರು. ಹೀಗಾಗಿ ಇಲ್ಲಿ ಸರ್ಕಾರದ ಹಿಡಿತ ಏನೂ ಇಲ್ಲ. ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋದು ಒಳ್ಳೇದು ಅಂತ ಸರ್ಕಾರ ಏನಾದರೂ ತೀರ್ಮಾನ ಮಾಡಿದ್ದೇ ಆಗಿದ್ರೆ ಅವ್ರಿಗೆ ಮರ್ಯಾದೆ ಉಳಿತಾ ಇತ್ತು. ಆದ್ರೆ ಸರ್ಕಾರ ಹಾಗೆ ಯೋಚನೆ ಮಾಡಿಲ್ಲ. ಏನಾದ್ರೂ ಮಾಡಿ ಈ ಕೇಸ್ನಲ್ಲಿ ಸಿಟಿ ರವಿ ಅವರನ್ನ ಸಿಕ್ಕಾಕ್ಸಲೇಬೇಕು, ಸಿಟಿ ರವಿ ಅವರನ್ನ ಸಾಧ್ಯವಾದ್ರೆ ಇನ್ನೊಮ್ಮೆ ಅರೆಸ್ಟ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಸರ್ಕಾರ ಹೊರಡಿತು, ಸಿಒಡಿಯನ್ನು ರಚನೆ ಮಾಡಿತು. ಆದ್ರೆ ಮಿತ್ರರೇ, ಆ ಇಡೀ ಸಿಒಡಿ ಟೀಮ್ಗೆ ಈಗ ದೊಡ್ಡ ಹಿನ್ನಡೆ ಆಗಿದೆ. ಸಿಒಡಿ ತನಿಖೆ ಮಾಡಬೇಕು ಅಂತಂದ್ರೆ ಯಾವ ಸ್ಥಳದಲ್ಲಿ ಘಟನೆ ನಡೆದಿದೆಯೋ ಆ ಸ್ಥಳದ ಮಹಜರಾಗಬೇಕು. ಆದ್ರೆ ಘಟನೆ ನಡೆದಿರುವಂತಹದ್ದು ಪರಿಷತ್ನ ಒಳಗೆ ಕಾಕಿ ಬಟ್ಟೆ ಹಾಕದಂತಹ ಒಬ್ಬ ವ್ಯಕ್ತಿಯೂ ಕೂಡ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಹಾಗೇನಾದ್ರೂ ಎಂಟ್ರಿ ಆಗಬೇಕು ಅಂತಂದ್ರೆ ಅದಕ್ಕೆ ಸ್ಪೀಕರ್ ಅನುಮತಿ ಬೇಕು. ಆದ್ರೂ ಮಿತ್ರರೇ, ಸಿಒಡಿ ಒಂದು ಸಾಹಸಕ್ಕೆ ಮುಂದಾಯಿತು. ನಮಗೆ ಅನುಮತಿ ಕೊಡಿ ಅಂತ ಅವರು ಒಂದು ಲೆಟರ್ ಬರೆದಿದ್ರು. ಅದಕ್ಕೆ ಪ್ರತಿಯಾಗಿ ಸಭಾಪತಿಗಳು ಕೂಡ ಒಂದು ಪತ್ರ ಬರೆದ್ರು. ನೀವು ಹೇಗೆ ಪಂಚನಾಮೆ ಮಾಡ್ತೀರಿ, ಯಾವ ಆಧಾರದಲ್ಲಿ ಪಂಚನಾಮೆ ಮಾಡ್ತೀರಿ, ನಾವೇನು ಅಂತ ನಿಮಗೆ ಅನುಮತಿಯನ್ನ ಕೊಡಬೇಕು. ನೀವು ಚೇರ್ಗಳನ್ನು ಇಟ್ಟುಕೊಂಡು ಪಂಚನಾಮೆ ಮಾಡ್ತೀರಾ ಅಥವಾ ಅವರನ್ನು ಕರೆದುಕೊಂಡು ಬಂದು ಪಂಚನಾಮೆ ಮಾಡ್ತೀರಾ, ಸಾಕ್ಷಿಯನ್ನಾಗಿ ಯಾರನ್ನ ಪರಿಗಣಿಸ್ತೀರಿ, ಹೇಗೆ ಅದನ್ನು ರೀಕ್ರಿಯೇಟ್ ಮಾಡ್ತೀರಿ, ಹೀಗೆ ಸಭಾಪತಿಗಳು ಒಂದಷ್ಟು ಟೆಕ್ನಿಕಲ್ ಪ್ರಶ್ನೆಗಳನ್ನು ಕೇಳಿದ್ರು. ಸಿಒಡಿ ಬಳಿಯಲ್ಲಿ ಇದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ. ಯಾಕೆಂದ್ರೆ ಉತ್ತರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದ್ಯಾಕೆ ಕೇಳಿದ್ರೆ ಅವರಿಗೆ ಆ ಅಧಿಕಾರವೇ ಇಲ್ಲ. ಹೀಗಾಗಿ ಮಿತ್ರರೇ, ಸಭಾಪತಿಗಳು ಅಂತಿಮವಾಗಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆ ತೀರ್ಮಾನ ಏನು ಕೇಳಿದ್ರೆ, ಯಾವ ಕಾರಣಕ್ಕೂ ಕೂಡ ಸಿಒಡಿ ಅಧಿಕಾರಿಗಳಿಗೆ ಪಂಚನಾಮೆಗೆ ಅವಕಾಶ ಕೊಡೋದಿಲ್ಲ, ಅಂದ್ರೆ ಪರಿಷತ್ ಹಾಲ್ ಒಳಗೆ ಎಂಟ್ರಿಯನ್ನೇ ಕೊಡೋದಿಲ್ಲ ಅಂತ ಅವರೊಂದು ತೀರ್ಮಾನ ಕೈಗೊಂಡಿದ್ದಾರೆ. ಈ ತೀರ್ಮಾನ ಯಾವಾಗ ಕೈಗೊಂಡ್ರೋ ಆಗ್ಲೇ ಈ ಇಡೀ ಕೇಸ್ ಹಳ್ಳ ಹಿಡಿದೋಗಿದೆ. ಸಿಟಿ ರವಿ ಅವರಿಗೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಮಿತ್ರರೇ, ಇಲ್ಲಿ ಸರ್ಕಾರ ಎಡವಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಯಾಕೆ ಗೊತ್ತಾ, ಸರ್ಕಾರ ಆರಂಭದಲ್ಲೇ ಯೋಚನೆ ಮಾಡಬೇಕಾಗಿತ್ತು. ಬಸವರಾಜ ಹೊರಟ್ಟಿ ಅವರು ಆಲ್ರೆಡಿ ರೂಲಿಂಗ್ ಕೊಟ್ಟಾಗಿದೆ. ನಿಮಗೆಲ್ಲ ನೆನಪಿರಲಿ, ವಿಧಾನ ಪರಿಷತ್ ಅಥವಾ ವಿಧಾನಸಭೆ ಇಲ್ಲಿ ಏನೇ ಘಟನೆ ನಡೆದರೂ ಕೂಡ ಅಲ್ಲಿ ರೂಲಿಂಗ್ ಕೊಡುವಂತಹದ್ದು, ಅಂದ್ರೆ ಶಿಕ್ಷೆ ಕೊಡುವಂತಹದ್ದು ಅಥವಾ ಆ ವಿಚಾರವಾಗಿ ಒಂದು ತೀರ್ಪನ್ನು ಪ್ರಕಟಿಸುವಂತಹ ಅಧಿಕಾರ ಇರುವಂತಹದ್ದು ಸ್ಪೀಕರ್ ಒಬ್ಬರಿಗೆ ಮಾತ್ರ, ಇನ್ಯಾರಿಗೂ ಇಲ್ಲ. ನೀವಿದನ್ನು ಹೈಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇದು ಶಾಸಕಾಂಗ ವ್ಯವಸ್ಥೆಯಲ್ಲಿರುವಂತಹ ಪರಮಾಧಿಕಾರ, ಅದು ಸ್ಪೀಕರ್ ಅವರಿಗಿರುತ್ತೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಇದು ಗೊತ್ತಿತ್ತು. ಏನ್ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಾ? ಅವ್ರೇನು ಕಾನೂನು ಪಂಡಿತರಲ್ವಾ? ಹೀಗಿದ್ರೂ ಸಹ ಪ್ರತಿಷ್ಠೆಗೆ ಬಿದ್ರು. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಒತ್ತಡ. ಡಿ ಕೆ ಶಿವಕುಮಾರ್ ಯಾಕಷ್ಟು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿದ್ರು ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು. ಹೀಗಾಗಿ ತನ್ನ ಬೆಂಬಲಿಗರಿಗೆ ಏನೋ ಆಗ್ಬಿಟ್ಟಿದೆ, ಅವರು ಇದನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಕೂಡ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಮಿತ್ರರೇ, ಇದು ಯಾವ ಹಂತಕ್ಕೆ ಹೋಗಿ ನಿಂತಿದೆ ಅಂತಂದ್ರೆ, ಈಗ ಇಡೀ ಸಿಒಡಿ ತನಿಖೆಯೇ ಹಳ್ಳ ಹಿಡಿದು ಹೋಗಿದೆ. ಇನ್ನೇನು ಇದರಲ್ಲಿ ಪ್ರಗತಿ ಕಾಣುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಈಗಾಗಲೇ ಸಭಾಪತಿಗಳು ಯಾವ ಕಾರಣಕ್ಕೂ ಕೂಡ ಒಳಗೆ ಎಂಟ್ರಿ ಕೊಡೋದಿಲ್ಲ ಅನ್ನುವಂಥ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಆದ್ರೆ ಈ ಕೇಸ್ನಿಂದ ರಾಜಕೀಯವಾಗಿ ಏನಾಯ್ತು ನೋಡೋದಾದ್ರೆ, ಈ ಇಡೀ ಪ್ರಕರಣ ಕಾಂಗ್ರೆಸ್ ಒಳಗೆ ಜಗಳ ಹಚ್ಚಿಡುವಂತಾಯ್ತು. ಮಿತ್ರರೇ, ಈ ಪ್ರಕರಣದ ಸುತ್ತಲೂ ನಡೆದಂತಹ ಘಟನೆಯನ್ನ ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಸಿಟಿ ರವಿ ಅವರ ಅರೆಸ್ಟ್ ಆದ ಬಳಿಕ ರಾತ್ರಿ ಪೊಲೀಸರು ಯಾವ ರೀತಿಯಾಗಿ ನಡೆದುಕೊಂಡ್ರು, ಅದಾದ ಮೇಲೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸುದ್ದಿ ಆಯಿತು, ಇದು ಒಂದು ಕಡೆ. ಇನ್ನೊಂದು ಕಡೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಡಿಕೆಶಿ ಅವರು ಬಳಸಿಕೊಂಡ್ರು ಅನ್ನುವಂತಹ ಆರೋಪ ಕೇಳಿಬಂತು. ಮೊದಲನೇದಾಗಿ ಸಿಡಿದೆದ್ದಿದ್ದು ಸತೀಶ್ ಜಾರಕಿಹೊಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಪೊಲೀಸರು ರಾತ್ರಿಯೇ ಸಿಟಿ ರವಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿತ್ತು, ಈ ಯಾವ ರಾದ್ಧಾಂತವೂ ಆಗ್ತಾ ಇರಲಿಲ್ಲ ಅಂತ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅಲ್ಲಿಗೆ ಸ್ಪಷ್ಟ ಆಗಿದ್ದೇನು, ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಅಲ್ಲಿ ಪೊಲೀಸ್ ವ್ಯವಸ್ಥೆ ಕೇಳಿಲ್ಲ ಅಂತ.
ಎರಡನೇದಾಗಿ ಪರಮೇಶ್ವರ್ ಏನ್ ಹೇಳಿದ್ರು, ರಾತ್ರಿ ಎಲ್ಲ ಸುತ್ತಾಡಿಸಿದ್ದಾರೆ, ಪೊಲೀಸರು ಯಾಕೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದಾದ ಮೇಲೆ ಪರಮೇಶ್ವರ್ ಕೂಡ ಈ ಕೇಸ್ನ ಸಂಬಂಧಪಟ್ಟಂತೆ ಸಾಕಷ್ಟು ಬೇಸರಗೊಂಡಿದ್ರು. ಅದಾದ ಮೇಲೆ ಅವರು ಬೆಳಗಾವಿಗೆ ಹೋಗ್ತಾರೆ, ಬೆಳಗಾವಿಯಲ್ಲಿ ಒಂದು ಸಭೆ ಮಾಡ್ತಾರೆ, ಸಭೆಯಲ್ಲಿ ಎಲ್ಲ ಪೊಲೀಸ್ ಆಫೀಸರ್ಸ್ಗೆ ಹಿಗ್ಗಾಮುಗ್ಗಾ ಜಾಡಿಸ್ತಾರೆ, ಇದೆಲ್ಲ ನಡೆದು ಹೋಗುತ್ತೆ. ಮಿತ್ರರೇ, ಇದಾದ ಮೇಲೆ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನ ನೋಡಿ. ಇದೆಲ್ಲವೂ ಕೂಡ ಸಿ.ಟಿ. ರವಿ ಪ್ರಕರಣಕ್ಕೆ ಲಿಂಕ್ ಆಗುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಲಿಂಕ್ ಆಗುತ್ತೆ. ಸತೀಶ್ ಜಾರಕಿಹೊಳಿ ಸಿಕ್ಕಾಪಟ್ಟೆ ರೆಬಲ್ ಆಗಿದ್ದಾರೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಒಂದು ಸಿ.ಟಿ. ರವಿ ಪ್ರಕರಣದಲ್ಲಿ ಡಿ.ಕೆ.ಶಿ ಅವರ ಇನ್ವಾಲ್ವ್ಮೆಂಟ್, ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬಚಾವ್ ಮಾಡಬೇಕು, ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಪ್ರೀಂ ಆಗಿರಬೇಕು ಅಂತ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಸತೀಶ್ ಜಾರಕಿಹೊಳಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ, ಅವರು ಸಿಡಿದೆದ್ದಿದ್ದಾರೆ. ಜೊತೆಗೆ ಬೆಳಗಾವಿ ಅಧಿವೇಶನವನ್ನ ಮಾಡಿದ್ರು. ಆ ಸಮಾವೇಶಕ್ಕೆ ಕಾಂಗ್ರೆಸ್ನ ದಿಗ್ಗಜ ನಾಯಕರೆಲ್ಲರೂ ಬಂದಿದ್ರು. ಆ ಇಡೀ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಸೈಡ್ ಲೈನ್ ಮಾಡಲಾಯಿತು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿಂಚಿಬಿಟ್ರು. ಹೀಗಾಗಿ ಸತೀಶ್ ಜಾರಕಿಹೊಳಿ ಇದನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಎಂಟ್ರಿಯನ್ನ ಸತೀಶ್ ಜಾರಕಿಹೊಳಿ ಇಷ್ಟನೇ ಪಡ್ತಾ ಇಲ್ಲ. ನೀವೇ ನೋಡಿ, ಡಿನ್ನರ್ ಮೀಟಿಂಗ್ ಮಾಡಿದ್ರು. ಡಿನ್ನರ್ ಮೀಟಿಂಗ್ ಆದ ಬಳಿಕ ಸತೀಶ್ ಜಾರಕಿಹೊಳಿ ಕೊಡ್ತಾ ಇರುವಂತಹ ಹೇಳಿಕೆಗಳಿರಬಹುದು, 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಯಾವ ಹಂತಕ್ಕೆ ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ ಅಂತ ಯೋಚನೆ ಮಾಡಿ. ಇದೆಲ್ಲದರ ಮೂಲ ಎಲ್ಲಿದೆ ಕೇಳಿದ್ರೆ, ಬೆಳಗಾವಿಯಲ್ಲಿ ನಡೆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಅವರ ಪ್ರಕರಣ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ, ಇನ್ನೊಂದು ಕಡೆ ಪರಮೇಶ್ವರ್ ಅವರು ಆಕ್ಟಿವ್ ಆಗಿದ್ದಾರೆ. ಪರಮೇಶ್ವರ್ ಅವರ ಸಿಟ್ಟೇನು ಗೊತ್ತಾ, ಗೃಹ ಇಲಾಖೆ ನನ್ನ ಅಂಡರ್ನಲ್ಲಿ ಬಂದರೂ ಕೂಡ ಯಾವುದೇ ಪೊಲೀಸರು ನನ್ನ ಮಾತು ಕೇಳ್ತಾ ಇಲ್ಲ, ಬೆಳಗಾವಿಯಲ್ಲಿ ಅಷ್ಟೆಲ್ಲ ರಾದ್ಧಾಂತ ನಡೆದಿದೆ, ಪೊಲೀಸರು ನನಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಎಲ್ಲರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಾಕಷ್ಟು ಅಪಸ್ವರವನ್ನ ಪರಮೇಶ್ವರ್ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಇದೇ ಚರ್ಚೆ ಆಗಿದೆಯಂತೆ. ಡಿ.ಕೆ. ಶಿವಕುಮಾರ್ ಅವರ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ. ಈಗಲೇ ಹೀಗೆ ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಬೇರೆ ಮಂತ್ರಿಗಳಿಗೆ ಬೆಲೆಯಲ್ಲಿ ಉಳಿಯುತ್ತೆ, ಹೀಗಂತ ಕಾಂಗ್ರೆಸ್ ನಾಯಕರೇ ಕೆಲವರು ಹೇಳೋದಕ್ಕೆ ಶುರು ಮಾಡಿದಾರಂತೆ. ಮಿತ್ರರೇ, ಈ ಎಲ್ಲಾ ಬೆಳವಣಿಗೆಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿ ನೋಡಿ, ಅಂತಿಮವಾಗಿ ಬೆಳಗಾವಿಯಲ್ಲಿ ಸಿ.ಟಿ. ರವಿ ಪ್ರಕರಣಕ್ಕೆ ಬಂದು ನಿಲ್ಲುತ್ತೆ. ಸಿ.ಟಿ. ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೆದಂತಹ ಈ ಗದ್ದಲ ಏನಿದೆ, ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತೋರದಂತಹ ಎಕ್ಸ್ಟ್ರಾ ಇನ್ವಾಲ್ವ್ಮೆಂಟೇ ಈ ಎಲ್ಲ ಬೆಳವಣಿಗೆಗಳ ಮೂಲ ಆಗಿದೆ. ಇದೆಲ್ಲದರ ನಡುವೆ ತುಂಬಾ ಒತ್ತಡಕ್ಕೊಳಗಾಗಿರೋದು ಯಾರು ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿ.ಟಿ. ರವಿಗೆ ಈಗಾಗಲೇ ಗೊತ್ತಾಗಿ ಹೋಗ್ಬಿಟ್ಟಿದೆ ಈ ಕೇಸ್ನಲ್ಲಿ ನನಗೇನು ಆಗೋದಿಲ್ಲ ಅಂತ. ಯಾಕಂದ್ರೆ ಬಸವರಾಜ ಹೊರಟ್ಟಿ ಅವರು ಈ ಇಡೀ ತನಿಖೆಗೆ ಕಂಪ್ಲೀಟ್ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ. ಅವರಿಗೆ ಸಿಒಡಿಯನ್ನು ಒಳಗ್ ಬಿಡೋದಕ್ಕೆ ಸ್ವಲ್ಪವೂ ಇಷ್ಟ ಇಲ್ಲ. ಹೀಗಾಗಿ ಈ ತನಿಖೆಯನ್ನು ಬಹಳ ಮುಂದೆ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಇದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇನ್ನೇನು ಮಾಡೋದಕ್ಕೆ ದಾರಿ ಇಲ್ಲ. ಸಿಒಡಿ ತನಿಖೆ ಆಗಬೇಕು, ಸಿ.ಟಿ. ರವಿ ಅವರು ತಪ್ಪು ಅಂತ ಹೇಳಿ ಅದು ಸಾಬೀತಾಗಬೇಕು. ಇಲ್ಲದೆ ಹೋದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇನ್ಯಾವುದೇ ದಾರಿ ಇಲ್ಲ. ಅವರು ಕೋರ್ಟ್ಗೆ ಹೋದ್ರೂ ಕೂಡ ಈ ಕೇಸ್ ಸ್ಟ್ಯಾಂಡ್ ಆಗೋದಿಲ್ಲ. ಆರಂಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಂಬಲ ವ್ಯಕ್ತವಾಗಿತ್ತು. ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ನಿಂತ್ಕೊಂಡಿದ್ರು. ಈಗ ಡಿ.ಕೆ. ಶಿವಕುಮಾರೇ ಒತ್ತಡದಲ್ಲಿದ್ದಾರಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಮಾಡಿದ್ದಿರಬಹುದು, ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳಿರಬಹುದು, ಮುಂದಿನ ಮುಖ್ಯಮಂತ್ರಿಯ ಚರ್ಚೆ ಇರಬಹುದು. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸನ್ನ ಇತ್ಯರ್ಥ ಮಾಡೋದಕ್ಕೆ ಅವ್ರಿಗೆ ಪುರುಸೊತ್ತಿಲ್ಲ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯ ಏಕಾಂಗಿಯಾಗಿದ್ದಾರೆ. ಇದೆಲ್ಲದರ ನಡುವೆ ಬಸವರಾಜ ಹೊರಟ್ಟಿ ಏನ್ ಮಾಡಿದ್ದಾರೆ, ಇಬ್ಬರನ್ನು ಕರೆದು ಸಂಧಾನ ಮಾಡ್ತೀನಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಬರೋದಾದ್ರೂ ಬನ್ನಿ, ನಾನು ಸಂಧಾನ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ. ಮಿತ್ರರೇ, ಒಂದು ಹಂತದಲ್ಲಿ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಕ್ಕೆ ಒಪ್ಕೊಳ್ಳುವಂತಹದ್ದು ಸೂಕ್ತ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ರು ಕೂಡ ಸಂಧಾನದ ವೇಳೆ ಮುಖಾಮುಖಿ ಆಗ್ತಾರೆ. ಪರಸ್ಪರ ಇಬ್ರು ಕೂಡ ಒಂದು ತೀರ್ಮಾನಕ್ಕೆ ಬರಬಹುದು. ಒಬ್ರಿಗೊಬ್ರು ಕ್ಷಮೆ ಕೇಳುವ ಮೂಲಕ ಈ ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಳ್ಳುವಂತಹದ್ದು ಉತ್ತಮ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಿ.ಟಿ. ರವಿಗೆ ಕೊಲೆಗಡಕ ಅಂತ ಕರೆದಿದ್ದಾರೆ. ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದಾರೆ ಅಂತ ಆರೋಪ ಇದೆ. ಈ ಕಾರಣದಿಂದ ಇಬ್ರು ಕ್ಷಮೆ ಕೇಳಿ ಈ ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಳ್ಳುವಂತಹದ್ದು ಸೂಕ್ತ ಅಂತ ಅನಿಸ್ತಾ ಇದೆ. ಇನ್ ಕೆಲವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಬಸವರಾಜ ಹೊರಟ್ಟಿ ಅವರು ಬಿಜೆಪಿಯವರಾಗಿರುವ ಕಾರಣದಿಂದಾಗಿ ಈ ಪ್ರಕರಣದಲ್ಲಿ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ. ಹೊರಟ್ಟಿ ಅವರು ಸಿಒಡಿ ತನಿಖೆಗೆ ಸಹಕಾರವನ್ನು ಕೊಡಬೇಕಾಗಿತ್ತು, ಅವರು ಮಹಜರ್ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅಂತ ಒಂದು ವಾದ ಇದೆ. ಮಿತ್ರರೇ, ಇಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಇದೆಲ್ಲದನ್ನ ಬದಿಗಿಟ್ಟು ನೋಡಿ, ಕೇವಲ ಬಸವರಾಜ ಹೊರಟ್ಟಿ ಒಬ್ಬ ಸಭಾಪತಿಯಾಗಿ ನೀವು ನೋಡಿ. ಒಂದು ವೇಳೆ ಸಭಾಪತಿಯಾಗಿ ಇದಕ್ಕೆ ಅವಕಾಶ ಕೊಟ್ಟಿದ್ದೆ ಆದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಇರುವಂತಹ ಒಂದು ಪರಮಾಧಿಕಾರ ಏನಿದೆ ಅದನ್ನ ಮೊಟಕುಗೊಳಿಸಿದಂತಾಗುತ್ತೆ. ಯಾಕೆ ಅಂತಂದ್ರೆ ಮುಂದೆ ನಾಳೆ ಇಂತಹ ಪ್ರಕರಣಗಳು ಅನೇಕ ನಡೀಬಹುದು. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರ ಒಂದಲ್ಲ ಒಂದು ತನಿಖಾ ಸಂಸ್ಥೆಯನ್ನ ನೇಮಿಸಿ ತನಿಖೆಗೆ ಅವಕಾಶ ಕೊಡಿ ಅಂತ ಹೇಳಿ ಸದನದ ಒಳಗೆ ಬರುವಂತಹದ್ದು, ಅಲ್ಲಿ ಮಹಜರ್ ಮಾಡುವಂತಹದ್ದು, ಸದನದ ಒಳಗೆ ನಡೆದಂತಹ ಪ್ರಕರಣಕ್ಕೆ ಸರ್ಕಾರ ಇನ್ವಾಲ್ವ್ ಆಗೋದಾಗಿರಬಹುದು ಅಥವಾ ಪೊಲೀಸ್ ಇನ್ವಾಲ್ವ್ಮೆಂಟ್ ಆಗಿರಬಹುದು, ಅದು ಸಭಾಧ್ಯಕ್ಷರ ಪೀಠಕ್ಕೆ ಮಾಡುವಂತಹ ಅಗೌರವ ಆಗತ್ತೆ. ಹೀಗಾಗಿ ಇಂತಹ ಪ್ರಕರಣದಲ್ಲಿ ಅವರು ಯಾರೇ ಸಭಾಪತಿಗಳಾಗಿರಲಿ ಇಂತಹದೇ ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ. ಸದನದ ಅಧಿಕಾರವನ್ನ ಎತ್ತಿ ಹಿಡಿಯುವಂತಹದ್ದು ಪೀಠಾಧ್ಯಕ್ಷರ ಆದ್ಯ ಕರ್ತವ್ಯ ಆಗಿರುತ್ತೆ. ಯಾರ ಆ ಪೀಠದಲ್ಲಿರ್ತಾರೋ ಅವರ ಕರ್ತವ್ಯ ಅದು ಬಸವರಾಜ ಹೊರಟ್ಟಿಯೇ ಇರಲಿ, ಯು.ಟಿ. ಖಾದರೇ ಇರಲಿ, ಅಥವಾ ಈ ಹಿಂದೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯೇ ಇರಲಿ, ಇನ್ಯಾರೇ ಇರಲಿ, ಆ ಪೀಠದಲ್ಲಿ ಇದ್ದಾರೆ ಅಂತಂದ್ರೆ ಅವರ ಕರ್ತವ್ಯ ಅದು. ಆ ಪೀಠದ ಘನತೆಯನ್ನು ಕಾಯ್ದುಕೊಳ್ಬೇಕು. ಈ ಹಿಂದೆ ಅನೇಕ ಪ್ರಕರಣಗಳು ಹಿಂಗೆ ಬಂದು ಹೋಗಿದೆ, ಏನು ಇವತ್ತೇ ಹೊಸದೇನಲ್ಲ. ಪೊಲೀಸ್ ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಿರಬಹುದು, ನ್ಯಾಯಾಂಗ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಿರಬಹುದು. ಇಂತಹ ಸಂದರ್ಭದಲ್ಲಿ ಸಭಾಧ್ಯಕ್ಷರು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಂಡಿದ್ದಾರೆ.
ಮಿತ್ರರೇ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಿಂತಲೂ ಹೆಚ್ಚು ಅಧಿಕಾರ ಲೋಕಸಭೆಯ ಸ್ಪೀಕರ್ಗಿರುತ್ತೆ, ರಾಜ್ಯಸಭೆಯ ಸ್ಪೀಕರ್ಗಿರುತ್ತೆ. ಸ್ಪೀಕರ್ ಕೈಗೊಂಡಂತಹ ನಿರ್ಧಾರದ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈಗ ಬಸವರಾಜ ಹೊರಟ್ಟಿ ಅವರು ಅವಕಾಶವನ್ನು ಕೊಟ್ಟಿಲ್ಲ, ನಾವು ಮಹಾಜರ್ ಮಾಡಬೇಕು ಅಂತ ಹೇಳಿ COD ಕೋರ್ಟ್ಗೆ ಹೋದರೂ ಕೂಡ ಕೋರ್ಟ್ನಲ್ಲೂ ಸಹ ಯಶಸ್ಸು ಸಿಗೋದಿಲ್ಲ, ಕೋರ್ಟ್ ಕೂಡ ಇದಕ್ಕೆ ಸೊಪ್ಪು ಹಾಕೋದಿಲ್ಲ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ CT ರವಿ ಪ್ರಕರಣ ಏನಿದೆ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ ಅಂತಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಮಿತ್ರರೇ, ನಿಮ್ಗೇನ್ ಅನ್ಸುತ್ತೆ? ಈ ಪ್ರಕರಣ ಏನಾದರೂ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಹಾಗೆ ಸ್ಪೀಕರ್ ಅವರ ತೀರ್ಮಾನದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.